welcome or welcome back to my YouTube channel. This is daily vlog. Actually plan ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್ ಆಫ್ಟರ್ ಲಾಂಗ್ ಟೈಮ್. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಫಸ್ಟು ಮಗು ಅದು ಏನು ಮಾಡ್ಸಿದ್ದಾರೆ ಅಂದರೆ ಇವಾಗ ಆ್ಯಕ್ಚುಲಿ ಇಲ್ಲಿ ಮಳೆ ಬಂದರೆಲ್ಲ ಫುಲ್ ನಮಗೆ ಇಲ್ಲಿಂದ ನೀರು ಡೈರೆಕ್ಟಾಗಿ ಬೀಳುತ್ತೆ. ಸೊ ಪ್ಲ್ಯಾನ್ ಇತ್ತು ಈ ಥರ ಮಾಡಿಸ್ಬೇಕು, ಯಾಕೆಂದರೆ ಮಳೆ ನೀರು ಬರಲ್ಲ. ಅದು ಮುಂಚೆನೂ ಪ್ಲ್ಯಾನ್ ಇತ್ತು, ಬಟ್ ಇವಾಗ ಅರ್ಜೆನ್ಸಿಲಿ ಏನಕ್ಕೆ ಮಾಡಿಸ್ತಾ ಇದ್ದೀವಿ ಅಂತಂದರೆ, ಇನ್ನು ಇವಳು ಹರಿಯೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಇನ್ನು ಆಚೆ ಎಲ್ಲ ಬಂದು ಮಳೆ ನೀರೆಲ್ಲ ತುಂಬ ಒಳಗೆ ಬರುತ್ತೆ. ಕೆಳಗಡೆ ಒಳಗಂದರೆ ಮನೆ ಬಾಗಿಲಿಗೆ ಬರುತ್ತೆ, ತುಂಬ ಸ್ಪೀಡಲ್ಲಿ ಬರುತ್ತೆ. ಅದಕ್ಕೆ ಒಳ್ಳೆ ಜೋಗ್ ಫಾಲ್ಸ್ ಥರ ಬರುತ್ತೆ. ಅದಕ್ಕೆ ಇದನ್ನು ಮಾಡಿಸಿದ್ವಿ. ಆ್ಯಕ್ಚುಲಿ ಆಚೆ ಕೇಳಿದ್ವಿ, ಎಷ್ಟಂದ್ರೆ ಒಬ್ಬ 40 40 ಹೇಳಿದ್ರು. 45 ಹೇಳಿದ್ರು. ಆಮೇಲೆ 40 ಮಾಡ್ಕೋತೀವಿ ಅಂತ ಅಂದರು. ಬಟ್ ನಿತಿನ್ ಅವರೆಲ್ಲ ಎಸ್ಟಿಮೇಟ್ ಮಾಡಿ ಎಲ್ಲ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಫುಲ್ ರಿಸರ್ಚ್ ಮಾಡಿದ್ಮೇಲೆ, ಇಲ್ಲ ಇದು 35 ಹಾಂ 20-25 ಅಷ್ಟರಲ್ಲಿ ಮುಗ್ದೋಗುತ್ತೆ. ಸುಮ್ಮನೆ ಅವರು ಕೇಳಿದ 40,000 ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದು, ಗೊತ್ತಲ್ಲ ಮಿಡಲ್ ಕ್ಲಾಸ್, ಅದೇ ಒಂದು 10,000 15,000 ಇದ್ದರೆ ಬೇರೆಯೇ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಇವಾಗ ನೀವು ಇದೇನು ನೋಡ್ತಾ ಇದ್ದೀರಾ, ಇಷ್ಟೂ ಮೈ ಡಿಯರ್ ಹಸ್ಬೆಂಡ್ ಅವರೇ ಮಾಡ್ತಾ ಇರೋದು. ಅವರು ನಮ್ಮ ಮಾವ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವರೇ ಮಾಡ್ತಾ ಇರೋದು ಪಾಪ. ಆಲ್ಮೋಸ್ಟ್ 3 ವೀಕೆಂಡ್ಸ್ ಅಂದರೆ ವೀಕೆಂಡ್ಸ್ ಮಾತ್ರ ವರ್ಕ್ ಮಾಡಿ ಕೆಲಸ ಮಾಡೋದಕ್ಕಾದ್ರೆ. ವೀಕ್ ಡೇಸಲ್ಲಿ ಆಫೀಸ್ ಮಾಡಬೇಕು, ವೀಕೆಂಡಲ್ಲಿ ಇದು ಆಲ್ಮೋಸ್ಟ್ ಆಯಿತು ಇದು. ಬಟ್ ಅದ್ರ ಮೇಲ್ಗಡೆ ಏನೋ ಪೇಸ್ಟ್ ಮಾಡಬೇಕಂತೆ. ಸೊ ಅದು ಎಂಡಿಂಗ್ ಅದೊಂದು ಆದರೆ ಇನ್ನು ಮುಗೀತು. ಬಟ್ ಅದು ಮೇಲೆ ಹತ್ತಬೇಕಲ್ಲ, ಸ್ವಲ್ಪ ಭಯ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಅಲ್ಲಿ ಗ್ರಿಪ್ ಸಿಗಲ್ಲ ಅಲ್ಲಿ ಹತ್ತಿದ್ರೆ. ಅದು ಶೀಟ್ ಏನಾದರೂ ಕ್ರ್ಯಾಕ್ ಆದರೆ ಸುಮ್ಮನೆ ಅಂತ. ಸೊ ಅಲ್ಲಿ ಗ್ರಿಪ್ಪಿಗೆ ಇವಾಗ ಇದನ್ನು ಕಟ್ ಮಾಡಿ ಅಲ್ಲಿ ಇಡ್ತಾರೆ. ಸೊ ಈ ಮಿಷಿನ್ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ಮ ಮಾವನ ಫ್ಯಾಕ್ಟ್ರಿಯಿಂದ ತರಿಸಿರೋದು. ಇದೆಲ್ಲ ಗೊತ್ತಿರೋರ ಹತ್ರ ಅಲ್ಲಿ ಅವ್ರ ಹತ್ರ ಎಲ್ಲ ಬಾರೋ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಶೆಕೆ ಇದೆ. ನಾನು ಅದರಲ್ಲೂ ಕೂದಲು ಬಿಟ್ಕೊಂಡು ಓಡಾಡ್ತಾಯಿದ್ದೀನಿ. ಟುಡೇಸ್ ಮೇನ್ ರೀಸನ್ ವ್ಲಾಗ್ ಮಾಡೋಕ್ಕೆ, ವಿ ಆರ್ ಗೋಯಿಂಗ್ ಔಟ್ ಆಫ್ಟರ್ ಅ ಲಾಂಗ್ ಟೈಮ್. ಅದು ನಮ್ಮತ್ತೆ ನಮ್ಮ ಏರಿಯಾದಲ್ಲಿ ರೀಸೆಂಟ್ ಏನೆಲ್ಲ 1 ಇಯರ್ ಮೇಲೆ ಆಯಿತು ಓಪನ್ ಆಗಿ ಇದು ಬ್ರ್ಯೂ ಫ್ಯಾಕ್ಟ್ರಿ ಅಂತ. ನೀವು ಇವಾಗ ಇದು ರೀಲ್ಸಲ್ಲೆಲ್ಲ ನೋಡಿರ್ತೀರ. ಅದು ನಮ್ಮ ಮನೆ ಹತ್ರನೇ ಇರೋದು. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ, 1 ಕಿಲೋಮೀಟರು ಇಲ್ಲ ಅನ್ಸುತ್ತೆ, 1 ಕಿಲೋಮೀಟರ್ ಅಷ್ಟೇ ಇರೋದು. ಅಲ್ಲಿಗೆ ಹೋಗಬೇಕು ಅಂತಿದ್ರು. ಬಿಕಾಸ್ ಅವ್ರು ಆ ಥರ ಜಾಗಗಳನ್ನ ಯಾವತ್ತೂ ನೋಡಿಲ್ಲ. ನಾರ್ಮಲ್ ಹೋಟೆಲ್ಸ್ಗೆಲ್ಲ ಹೋಗ್ತಾರೆ ತುಂಬ. ಬಟ್ ಈ ಥರ ರೆಸ್ಟೋ ಬಾರ್ ಈ ಥರ ಎಲ್ಲ ನೋಡಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ಅದನ್ನೆಲ್ಲ ನೋಡಿ ಏನು ಹೇಳ್ತಾರೆ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಾನು ಡೆಲಿವರಿ ಆದಮೇಲೆ ನನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಹೋಗಿದ್ದೀನಿ, ಬಟ್ ಆ ಸ್ಪೇಸ್ಗೆ ಆಲ್ಮೋಸ್ಟ್ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾದಮೇಲೆ ದೂರ ಎಲ್ಲ ಹೋಗಬಾರ್ದು ಅಂತ ಹೇಳಿ ನಾವು ಜಾಸ್ತಿ ಹೋಗ್ತಿದ್ದೆ ಆ ಪ್ಲೇಸ್ಗೆ. ಸೊ ನಿಯರ್ ಇದೆ, ಏನಾದರೂ ಹೊಟ್ಟೆ ನೋವು ಅಥವಾ ಏನಾದರೂ ಸುಸ್ತಾದರೆ ಬೇಗ ಬಂದುಬಿಡ್ಬೋದು ಮನೆಗೆ ಅಂತ ಯೂಶ್ವಲಿ ನಾನು ಅಲ್ಲೇ ಹೋಗ್ತಾಯಿದ್ದು. ಸೊ ಇವಾಗ ಆಲ್ಮೋಸ್ಟ್ ನಾನು ಲಾಸ್ಟ್ ಹೋಗಿದ್ದು ಸೆಪ್ಟೆಂಬರ್. ಇವತ್ತು ಡೇಟ್ ಬಂದು ಮೇ. ಡೇಟೇ ಮರ್ತೋಗ್ಬಿಟ್ಟಿದ್ವಿ ಮನೇಲಿ. ಇದು
ಮೇ 17th ಇವತ್ತು. ಸೊ ನೋಡಿ ಇಷ್ಟು ಗ್ಯಾಪ್ ಆಗೋಗಿದೆ. ಇವತ್ತು ಹೋಗ್ತಾ ಇದ್ದೀನಿ ನಾನು. ಫುಲ್ಲು ಖುಷಿ ನನಗೆ. ಬಂದು ರೆಸ್ಟ್ ಮಾಡಬೇಕು ಸ್ವಲ್ಪ ಪಪ್ಪ ಹೊರಲಿಕ್ಕೆ. ಇನ್ನು ಆ ಕೆಲಸ ಮಾಡ್ತಿದ್ದಾರೆ. ಎಷ್ಟು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಬಂದು 4 o'clock. ರೆಸ್ಟ್ ಇಲ್ಲ. ಅದು ಈ ಬಿಸಿಲಲ್ಲಿ, ಈ ಸಮ್ಮರಲ್ಲಿ, ಈ ಬಿಸಿಲಲ್ಲಿ ತುಂಬ ಕಷ್ಟ. ಓಕೆ, ನನ್ನ ಮಗಳು ಅಳ್ತಾ ಇದ್ದಾಳೆ. ಇಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್ ಟು ವಾಚ್. ಫುಲ್ ನೋಡಿ ವ್ಲಾಗ್ ಮಜಾ ಇದೆ. ಅಪ್ಪ ಫೈನಲಿ ಮಲ್ಕೊಡ್ಲಿಲ್ಲ. ನೋಡಿ ನೋಡಿ ಆಟ ಆಡ್ತಾ ಇರೋದು. ನೋಡಿ 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 ಆಟ ಆಡ್ತಾ ಇರೋದು. ಇಷ್ಟು ಟ್ರೈ ಮಾಡಿದ್ರು. ಆಲ್ಮೋಸ್ಟ್ 2 months ಆಯಿತು. 5 months ಬಿದ್ದಾಗಿನ ಮಗಳು ಸರಿಯಾಗಿ ನಿದ್ದೆ ಮಾಡೋದೇ ಇಲ್ಲ. ನಿಮಗೂ ನನ್ನ ಸಿಚುವೇಶನ್ ಯಾರಾದರೂ ಇದ್ದರೆ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳು ಹೀಗೇನಾ? ವೆನ್ ದೇ ವೇರ್ ಇನ್ 5 to 6 months. ಕನ್ಫ್ಯೂಸ್ಡ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಬಿಕಾಸ್ ಆಲ್ಮೋಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ 1.5-2 months ಆಯಿತು ನಾನು ಅಪ್ಲೋಡ್ ಮಾಡಿದೆ. ಬಿಕಾಸ್ ನಾನು ರಿವೀಲಿಂಗ್ ವ್ಲಾಗ್ ಇದು ವೆಲ್ಕಮ್ ಹೋಮ್ ವ್ಲಾಗ್ ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕು ಅಂತಂದೆ. ಎಡಿಟ್ ಕೂಡ ಮಾಡಿದ್ದೆ ನಾನು. ಹೇಗೆ ಎಡಿಟ್ ಮಾಡಿದೆ ಅಂದರೆ ಮಗು ಫೇಸ್ನ ಬ್ಲರ್ ಮಾಡಿ ಫುಲ್ ಎಡಿಟ್ ಮಾಡಿದ್ದೆ. ದೆನ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡು ಮಾಡೋಕ್ಕೆ ಎಲ್ಲ ತಮ್ಲೈನ್ ಎಲ್ಲ ಮಾಡಿ ಜಸ್ಟ್ ಟೈಟಲ್ಗೆಲ್ಲ ಹಾಕಿ ಅಪ್ಲೋಡ್ ಕೊಡಬೇಕು ಅಂತ ಅನ್ಸೋದು ನಂಗೆ ಅನಿಸ್ತು. ಇದು ನಾನೇ ನನ್ನ ಫ್ಯೂಚರಲ್ಲಿ ಇನ್ನೂ ಒಂದು 2 ವರ್ಷ 5 ವರ್ಷ ಅದಾದಮೇಲೆ ಕೂತ್ಕೊಂಡು ನೋಡಿದಾಗ ನನಗೆ ಬೇಜಾರಾಗ್ಬಾರ್ದು. ಜಸ್ಟ್ ಬಿಕಾಸ್ ನಾನು ಅದರಲ್ಲಿ ಮಗು ಫೇಸ್ ತೋರಿಸ್ತಿಲ್ಲ ಅಂತ. ಸೊ ನಾನು ಏನು ಬ್ಲಾಗ್ ಮಾಡ್ತಿದ್ದೀನಿ ಇಟ್ಸ್ ಆಲ್ ಅಬೌಟ್ ನನ್ನ ಮೆಮೊರಿಗೆ, ನನ್ನ ಖುಷಿಗೆ. ಸೊ ನಾನು 2 ವರ್ಷ ಅಥವಾ ಇನ್ನು ಯಾವಾಗಾದ್ರೂ ನಾನು ಬ್ಲಾಗ್ ನೋಡಿದ್ರೆ ಅಷ್ಟೇ ನನ್ನ ಮಗು ಮುಖ ಇದರಲ್ಲಿ ಹಾಕಬೇಕಿತ್ತು, ಕವರ್ ಮಾಡಬಾರ್ದಿತ್ತು ಅಂತ ನನಗೆ ಅನಿಸ್ಬಾರ್ದು. ಸೊ ಅದಕ್ಕೆ ನಾನು ಅದನ್ನು ಹೋಲ್ಡ್ ಮಾಡಿಟ್ಟಿದ್ದೆ. ನಾನು ಹಾಕಿರಲಿಲ್ಲ. ನಾನು ಜಾಸ್ತಿ ಬ್ಲಾಗು ಆಗಿರಲಿಲ್ಲ. ನನಗೆ ಇಷ್ಟ ಆಗುತ್ತೆ ಕೆಲವೊಂದು ಬ್ಲಾಗ್ಸ್ ಶೂಟ್ ಮಾಡ್ತಿದ್ದೆ. ಬಟ್ ಅದು ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಬಿಕಾಸ್ 24/7 ನಾನು ಇವ್ರ ಜೊತೆನೇ ಇರಬೇಕು. ಅದು ಅಂತ ಈ ಲಾಸ್ಟ್ 2 months ಮಾತ್ರ ಸಿಕ್ಕಾಪಟ್ಟೆ ಮಲಗಲ್ಲ. ಡೇ ಟೈಮ್ ಅಂತೂ ಮಲಗದೇ ಇಲ್ಲ ಮೇಡಮ್. ಮಲಗಿದ್ರೆ ಹಾಫ್ ಆನ್ ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾಫ್ ಆನ್ ಅವರ್ 20 minutes ಅಷ್ಟೇ ಮಲಗೋದು. ಮತ್ತು ಇವಾಗ ಆಲ್ಮೋಸ್ಟ್ 15 to 20 days ಆಯಿತು ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸಾಲಿಡ್ ಅಂದಾಗ ನೆನಪಾಯಿತು ನನ್ನ ಸಾಲಿಡ್ ರೆಸಿಪೀಸ್ ಏನಿರಲ್ಲ. ಬಾಯ್ಲ್ ಮಾಡು, ಅದೇ ಪ್ಯೂರಿ ಮಾಡಿ ಕೊಡು ಅಷ್ಟೇ ಇರುತ್ತೆ. ಬಟ್ ನಾನು ಇನ್ನೇನು ತಿನ್ನಿಸ್ತೀನಿ ಅಂತ ನನಗೇನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿಲ್ಲ ಅಂದರೂ ನಾನು ಮಾಡ್ತೀನಿ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ ಥ್ಯಾಂಕ್ಸ್ ಅಂತ ಮಾಡ್ತೀನಿ. ಅಂದರೆ ಐ ಟೇಕ್ ಟೈಮ್. ಇವಾಗ ನಾನು ಸುಮ್ಮನೆ ಏನೋ ತೋರಿಸೋದು ಅದು ಸರಿ ಇರಲ್ಲ. ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ. ಇವಾಗ ರಾಗಿ ಸರಿ ತಿನ್ನಿಸಿದ್ದೀನಿ, ಅನ್ನ ಬೇಯಿಸಿ ಅದನ್ನು ಪ್ಯೂರಿ ಮಾಡಿ ತಿನ್ನಿಸಿದ್ದೀನಿ, ಕ್ಯಾರೆಟ್ ತಿನ್ನಿಸಿದ್ದೀನಿ, ಆ್ಯಪಲ್ ತಿನ್ನಿಸಿದ್ದೀನಿ, ಸ್ವೀಟ್ ಪೊಟ್ಯಾಟೊ ತಿನ್ನಿಸಿದ್ದೀನಿ. ಇವಾಗ ನಾನು ಕರೆಂಟ್ಲಿ ನನಗೆ ಇವಾಗ ತಿನ್ನಿಸ್ತಾ ಇರೋದು 2 daysಯಿಂದ ಪಂಪ್ಕಿನ್ ತಿನ್ನಿಸ್ತಾ ಇದ್ದೀನಿ. ಸೊ ಇನ್ನೊಂದಷ್ಟು ಹೋಗಲಿ, ಏನು ಸೆಟ್ ಆಗುತ್ತೆ, ಏನು ಸೆಟ್ ಆಗೋಲ್ಲ, ನನ್ನ ಮಗುಗೆ ಏನು ಸೆಟ್ ಆಯಿತು ಅನ್ನೋದನ್ನು ಮಾತ್ರ ನಾನು ವೀಡಿಯೋ ಮಾಡಾಕ್ತೀನಿ. ಬಿಕಾಸ್ ನಾನು ಇದನ್ನೆಲ್ಲ ನನ್ನ ಡಾಕ್ಟರ್ನ ಕೇಳ್ಕೊಂಡೇ ಮಾಡ್ತಾ ಇರೋದು. ಸೊ ನೀವು ಬ್ಲೈಂಡ್ಲಿ ನಾನೇನೋ ಹೇಳಿದೆ ಅಂತ ಅಂದ್ಬಿಟ್ಟು ನೀವೇನೋ ಕೊಡೋದು ಅದು ಇಟ್ಸ್ ನಾಟ್ ಅಟ್ ಆಲ್ ರೈಟ್. ಐ ಟೇಕ್ ಟೈಮ್. ಎಷ್ಟು ಅಂತ ಹೇಳಲ್ಲ. ಬಟ್ ನೀನು ಅಂದ್ಕೊಂಡಿದ್ದು ಸರಿ ಇತ್ತಾ? ನೀವು ಅಂದ್ಕೊಂಡಿದ್ದು ಸರಿ ಇತ್ತಾ? ಓಕೆ, ಎಣಿಸಿ. ನೀನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಿಮಗಿದೆ. ಅಂದ್ಕೊಂಡಿದ್ದಷ್ಟೇನಾ? ಹೆಂಗೆ ಕ್ಯಾಲ್ಕುಲೇಟಿವ್ ಇಷ್ಟು ಪಕ್ಕ? ಕೂಲಿ ಯಾರು, ಇಲ್ಲಿ ಓನರ್ ಯಾರು? ಹಾಂ, ನಾವಿಷ್ಟು ಜನ ಇವ್ರೇನು ಮಾಡಿದ್ರು ಪಾಪ? ಓನರ್ ಕಡೆಯವ್ರೇನಾ? ಓನರ್ ವೈಫಾ? ಸರಿ, ನಾನು ಅಣ್ಣಮ್ಮದೇ ಒಂದು 20 ರೂಪಾಯಿ ಬಂದ್ಬಿಡ್ತೀನಿ. ಏನೋ ಟಾಪಿಕ್ ಲೆಸ್ ಇದು. ಯಾವ ಟಾಪಿಕ್ ಹೋಗ್ಬಿಡ್ತು?
ಆರದು ಆರದು ಅಲ್ಲಿ ಬಂದ್ರಿ ನೀವು. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ. ಪಿಕಬೂ ಮಾಡೋಣ. ಪಿಕಬೂ ಪಿಕಬೂ ಇಲ್ಲಿ. ಪಿಕಬೂ ನಗಲ್ಲ ನೀನಾ. ಪಿಕಬೂ ಇಲ್ಪ ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಇದು ಕಂಟ್ರೋಲ್ ಆಗ್ಬೇಕು. ಮಹಿ ಹೆಂಗಿತ್ತು ಮಹಿ? ಎಂಜಾಯ್ ಮಾಡ್ದ? ನಿನ್ನ ಹೆಸರು ನಾನು ಎಂಜಾಯ್ ಮಾಡ್ದ, ನಮ್ಮ ಹೆಸರು ನೀನು ಎಂಜಾಯ್ ಮಾಡ್ದ?